ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಸ್ಟ್ ಇನ್ವೆಸ್ಟ್ ಕನ್ನಡ. ಇವತ್ತಿನ ವೀಡಿಯೋದಲ್ಲಿ ಒಂದು ಪೆನಿ ಸ್ಟಾಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದು ಇವತ್ತು 13 ರೂಪೀಸ್ ಇದೆ. ಫ್ಯೂಚರಲ್ಲಿ 130 ರೂಪೀಸ್ ರೀಚ್ ಆಗ್ಬೋದಂತೆ. ಅದು ನಾನು ಹೇಳ್ತಾ ಇಲ್ಲ, ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ದಾರೆ. ಅದು ನಿಜನಾ ಅಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ, ಓಕೆನಾ. ಆ ಸ್ಟಾಕ್ ಬಂದು ಗುಜರಾತ್ ಟೂಲ್ ರೂಮ್ ಅಂತ. ಈ ಸ್ಟಾಕ್ಗು 130 ರೂಪೀಸ್ಗೆ ಯಾಕೆ ರೀಚ್ ಆಗ್ತಿದೆ ಅಂದರೆ, ಎಲ್ಲರೂ ಹೇಳೋ ರೀಸನ್ ಬಂದು ತುಂಬ ಜನ FIS ಇದರಲ್ಲಿ ಎಂಟ್ರಿ ತೊಗೊಂಡಿದ್ದಾರೆ. ಅಂದರೆ FIS ಅಂದರೆ ಗೊತ್ತಲ್ವಾ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅಂದರೆ ಬೇರೆ ಕಂಟ್ರಿಯವರು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ರೀಸೆಂಟಾಗಿ. ಅಂದರೆ ಲಾಸ್ಟ್ ಕ್ವಾರ್ಟರಲ್ಲಿ ಅರೌಂಡ್ ಎಷ್ಟು 30%. ಇವರು ಝೀರೋ ಇದ್ದರು. ಅಂದರೆ ತುಂಬ ಈ ವರ್ಷ 2024 ಜಾನ್ವರಿ ಆ ಕಡೆ ಎಲ್ಲ ಝೀರೋ ಇದ್ದರು. ಬಟ್ ಡಿಸೆಂಬರಲ್ಲಿ ಸಡನ್ನಾಗಿ ಇವರು 30% ಸ್ಟೇಕ್ನ ಹೋಲ್ಡ್ ಮಾಡ್ತಿದ್ದಾರೆ. ಯಾಕೆ ಅಂತ ಅವ್ರಿಗೂ ಗೊತ್ತಿಲ್ಲ. ಬಟ್ ಇದನ್ನು ಪ್ರಮೋಟ್ ಮಾಡೋರು, ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡೋರು ಏನು ಹೇಳ್ತಿದ್ದಾರೆ, ತುಂಬ ಜನ FIS ಇದನ್ನು ಬೈ ಮಾಡ್ತಿದ್ದಾರೆ ಅಂತ. ನೋಡಿ, ಇದು ತುಂಬ ಅಂದರೆ ಒಂದು ವರ್ಷದ ಹಿಂದೆ 2-3-5 ಇಯರ್ಸ್ ಕೊಡಿ, ಅದು 34-40 ರೂಪೀಸ್ಗೆಲ್ಲ ಹೋಗಿದೆ. ಅದರಿಂದ ಇದು 13 ರೂಪೀಸ್ಗೆ ಬಂದಿದೆ. ಇದೊಂದು ಪೆನ್ನಿ ಸ್ಟಾಕು. ಇದರ ನಿಜ ಏನಂತ ಹೇಳ್ತೀನಿ ನೋಡಿ. ಇವರು FIS ಬೈ ಮಾಡಿದಾರಲ್ವಾ, ಲಾಸ್ಟ್ ಕ್ವಾರ್ಟ್ರಲ್ಲಿ ಎಷ್ಟು 30% ಬೈ ಮಾಡಿದ್ದಾರೆ. ಅವರು ಯಾರ್ಯಾರು FIS ಬೈ ಮಾಡಿದಾರಲ್ವ ಅವ್ರನ್ನೆಲ್ಲ ಸ್ಕ್ಯಾನರ್ ಟೂಲ್ ಅಂತಿದೆ, ಒಂದು ಸ್ಟಾಕ್ ಅನಾಲಿಸಿಸ್ ಮಾಡೋದು. ಅದರಲ್ಲಿ ಹೋಗಿ ಗುಜರಾತ್ ಟೂಲ್ ರೂಮ್ ಅಂತ ಹಾಕಿ, ಅದು ಸ್ಟಾಕ್ ಬರುತ್ತೆ. ಸ್ಟಾಕ್ ಬಂದ ಮೇಲೆ ಅದರಲ್ಲಿ ನೋಡಿ FIS ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ಎಷ್ಟು ಬೈ ಮಾಡಿದಾರಲ್ವ, ಡಿಸೆಂಬರ್ ಅಂದರೆ ನವಂಬರಲ್ಲಿ ಎಂಟ್ರಿ ತೊಗೊಂಡಿದ್ದಾರಲ್ವ, ಅವರು ಕ್ವಾರ್ಟರಲ್ಲಿ ಅನೌನ್ಸ್ ಮಾಡಿದಾಗ 30% ಅಂತ, ಅವರೆಲ್ಲ ರೀಸೆಂಟಾಗಿ ಅಂದರೆ ಡಿಸೆಂಬರ್ ಎಂಡ್ ಮತ್ತು ಜಾನ್ವರಿ ಸ್ಟಾರ್ಟಿಂಗಲ್ಲೆಲ್ಲ ಸೆಲ್ ಮಾಡ್ತಿದ್ದಾರೆ. ಇದರಿಂದ ಏನು ರೀಟೇಲರ್ಸ್ನ ಟ್ರ್ಯಾಪ್ ಮಾಡ್ತಾರೆ. ಅಂದರೆ ಲಾಸ್ಟ್ ಕ್ವಾರ್ಟರಲ್ಲಿ 30% FIS ತೊಗೊಂಡಿದ್ದಾರೆ ಅಂತ ನಮಗೆ ರಿಯಲಿ ತೋರಿಸಿ, ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಬರೋದು ಯಾವಾಗ, ಮಾರ್ಚಲ್ಲಿ ಹಂಗೆ ಬರುತ್ತೆ. ಅಂದರೆ ಮಾರ್ಚಲ್ಲಿ ಬರುತ್ತೆ. ಅಲ್ಲೇವರೆಗೂ ಇವರು ನಮ್ಮನ್ನ ಟ್ರ್ಯಾಪ್ ಮಾಡಿಬಿಡ್ತಾರೆ. ನಾವು ಅದನ್ನು ನೋಡಿ ಎಲ್ಲರೂ ಬೈ ತೊಗೊತೀವಿ. ನೋಡಿ FIS ರೀಸೆಂಟಾಗಿ ಸೆಲ್ ಮಾಡ್ತಿದ್ದಾರೆ, ಅಂದರೆ ಅವ್ರನ್ನ ಸ್ಟೇಕ್ನ ಕಡಿಮೆ ಮಾಡ್ತಾರೆ. ಬಟ್ ಅದು ಈಗ ರಿಫ್ಲೆಕ್ಟ್ ಆಗೋಲ್ಲ, ಅದಿನ್ನು ನೆಕ್ಸ್ಟ್ ಕ್ವಾರ್ಟರ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅಲ್ಲೇವರೆಗೂ ನಾವೇನು ಅಂದ್ಕೊಂಡ್ವಿ, FIS ಇದ್ದಾರೆ 30% ಇದ್ದಾರೆ ಅಂದ್ಕೊತೀವಿ. ಅವರು ನಮ್ಮನ್ನ ಟ್ರ್ಯಾಪ್ ಮಾಡಿ ನಮ್ಮನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿ ಅವರು ಎಕ್ಸಿಟ್ ಆಗ್ತಾರೆ. ಅವ್ರು ನೋಡಿ ಕಡಿಮೆಗೆ 10 ರೂಪೀಸ್ಗೆ 9 ರೂಪೀಸ್ಗೆ ಬೈ ಮಾಡಿದ್ದಾರೆ, ಅವರೀಗ 19-20 ರೂಪೀಸ್ಗೆ ಎಕ್ಸಿಟ್ ಆಗ್ತಾರೆ. ಇದರಿಂದ ನಾವು ಈ ಕಡಿಮೆ ಪೆನ್ನಿ ಸ್ಟಾಕ್ ಅಂತ ತೊಗೊಂಡು ನಾವು ಇದರಲ್ಲಿ ಟ್ರ್ಯಾಪ್ ಆಗ್ತೀವಿ. ಒಂದೇಳ ಈ ಥರ ಪೆನ್ನಿ ಸ್ಟಾಕು ಅಥವಾ ಕಡಿಮೆ ಬೆಲೆಗಿದೆ ಅಂತ ಯಾವ ಸ್ಟಾಕ್ಗೂ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರಾಪರ್ ಅನಾಲಿಸಿಸ್ ಮಾಡಿ. ಹೌದು, ಇದು 130 ರೂಪೀಸಿಗೆ ರೀಚ್ ಆಗುತ್ತೆ. ಯಾಕೆ ಅಂದರೆ ಒಂದೊಳ್ಳೆ ಬಿಸ್ನೆಸ್ ಇದೆ, ಫ್ಯೂಚರ್ ಗ್ರೋತ್ ಇದೆ ಅಂದರೆ ಇನ್ವೆಸ್ಟ್ ಮಾಡಿ, ಬೇಡ ಅನ್ನಲ್ಲ. ಇಫ್ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಅಗೇನ್ ಒನ್ ಮೋರ್ ಟೈಮ್ ಈ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಿ, ನಿಮಗೆ ಓಕೆ ಅಂದರೆ ಮಾತ್ರ ಸ್ಟೇ ಮಾಡಿ. ಅದರ್ವೈಸ್ ಎಕ್ಸಿಟ್ ಆಗೋದು ಬೆಟ್ರು, ಓಕೆನಾ. ಸ್ಟಾಕ್ ಮಾರ್ಕೆಟಿಂದ ನೀವು ಗೇನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಲಾಸ್ ಮಾತ್ರ ಹಾಕೋಕೆ ಹೋಗಬೇಡಿ. ಈ ಥರ ಪೆನ್ನಿ ಸ್ಟಾಕ್ ಅಂತ ಎಲ್ಲದಕ್ಕೂ ಎಂಟ್ರಿ ತೊಗೋಬೇಡಿ. ಪ್ರಾಪರಾಗಿ ಅನಾಲಿಸಿಸ್ ಮಾಡಿ. ಈ ಸ್ಟಾಕ್ ರಿಯಾಲಿಟಿ ಒಂದು ಇದೆ, ನಮ್ಮಂಥ ರಿಟೇಲ್ ಇನ್ವೆಸ್ಟರ್ನ ಟ್ರ್ಯಾಪ್ ಮಾಡೋಕ್ಕೆ. ಅಂದರೆ ದೊಡ್ಡವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೆಸರು ಹೇಳಿ, ಅವ್ರ ಹೆಸರನ್ನ ಹೇಳಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಎಕ್ಸಿಟ್ ಆಗಿಬಿಡ್ತಾರೆ. ಇದನ್ನೇ ಫ್ರಂಟ್ ರನ್ ಅಂತಾರೆ. ಅಂದರೆ ನಮಗಿಂತ ಮೊದಲೇ ಅವರು ಅಂದರೆ ನಮಗಿಂತ ಮುಂದೆನೇ ಅವರು ರನ್ ಮಾಡಿರ್ತಾರೆ. ಅಂದರೆ ಅವ್ರಿಗೆ ಲಾಭ, ನಮಗೆ ನಷ್ಟ. ಈ ಥರ ನೀವು ಆಗಬಾರ್ದಂದ್ರೆ ಈ ಥರ ಚಿಕ್ಕ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಪ್ರಾಪರ್ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದರೆ ನಿಮ್ಮ ಫ್ರೆಂಡ್ಗೆ ಅಥವಾ ಈ ಥರ ಪೆನ್ನಿ ಸ್ಟಾಕ್ ಬಗ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರಲ್ಲ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.